ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್. ನಾನು ಮತ್ತೆ ನಮ್ಮ ಯಜಮಾನ್ರು ರೆಡಿಯಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ನಾನು ಕೂಡ ತಲೆಗೆ ಹೆಲ್ಮೆಟ್ ಹಾಕ್ಕೊಂಡಿದ್ದೆ. ಒಂದು ಸೆಕೆಂಡ್ ವೀಡಿಯೋಗೋಸ್ಕರ ಮಾತ್ರ ತೆಗೆದಿದ್ದೆ. ಆಮೇಲೆ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂತ ಕಮೆಂಟ್ ಮಾಡೋದಕ್ಕೆ ಹೋಗ್ಬಿಡಿ. ನಾವು ಇವತ್ತು ಸಂಜೆ ಕಡಲೆಕಾಯಿ ಪರಿಷೆಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಸಂಜೆ ಇವತ್ತು ಸೋಮವಾರ ಆಗಿದ್ದರಿಂದ ಇದು ನಾನು ಬುಧವಾರ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಬೇಜಾರ ಮಾಡ್ಕೊಬೇಡಿ. ಅಂದರೆ ಗುರುವಾರನೂ ಅಪ್ಲೋಡ್ ಮಾಡ್ಬೋದು, ಅದು ಬುಧವಾರನೂ ಅಪ್ಲೋಡ್ ಮಾಡ್ಬೋದು. ಆದರೆ ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆದರೆ ನಾನು ವೀಡಿಯೋ ಮಾಡಿರೋದು ಸೋಮವಾರ, ಕಡಲೆಕಾಯಿ ಪರಿಷೆಗೆ ಹೋಗಿದ್ದು ಕೂಡ ಸೋಮವಾರ. ನಾನು ಬೆಳಿಗ್ಗೆಯಿಂದ ನಿಲ್ಸಿಕೊಡ್ತಾಯಿದ್ದೆ, ಹೋಗೋಣ ಬನ್ನಿ ಅಂತ. ಬೆಳಗ್ಗೆಯಿಂದ ಅಂತಾರ, ನಮ್ಮ ಮದುವೆ ಆದಾಗಿಂದನೂ ಹೋಗೋಣ, ವರ್ಷ ಹೋಗೋಣ ಅಂತ ಕರೆದಿದ್ದೀನಿ. ಯಾವಾಗಲೂ ಕೂಡ ಇವಾಗ ರಶ್ ಇರ್ತಾರೆ, ಬೇಡ ಸಂಜೆ ಹೋಗೋಣ, ಬೆಳಗ್ಗೆ ಹೋಗೋಣ, ಇದೇ ಥರ ಮಾತುಗಳನ್ನ ಹೇಳ್ಕೊಂಡು ಕರ್ಕೊಂಡೇ ಹೋಗಿರಲಿಲ್ಲ ನನ್ನನ್ನು. ಆದರೆ ನಾನು ಈ ವರ್ಷ ಬಿಟ್ಟಿಲ್ಲ, ಬೆಳಗ್ಗೆಯಿಂದನೂ ಹಠ ಮಾಡಿದ್ದೀನಿ ಹೋಗೋಣ ಅಂತ. ಸಂಜೆ ಹೋಗೋಣ ಅಂದ್ಬಿಟ್ಟು ಫುಲ್ ನಿದ್ದೆ ಮಾಡಿಬಿಟ್ರು, ಡ್ಯೂಟಿ ಇಲ್ಲ ಅಂದ್ಬಿಟ್ಟು. ಆದರೂ ನಾನು ಬಿಟ್ಟಿಲ್ಲ. ಸಂಜೆ 5 ಗಂಟೆ ಆದ್ರೂ ಮಳೆ ಬರೋ ಥರ ಇದೆ, ಬೇಡ ಅಂದರು. ಮಳೆ ಬಂದರೂ ಪರವಾಗಿಲ್ಲ, ಹೋಗಿ ಬಂದುಬಿಡೋಣ ಬನ್ನಿ ಅಂತ ಅಂದ್ಬಿಟ್ಟು ಕರ್ಕೊಂಡೋದೆ. ಫಸ್ಟು ಮೇನ್ ದರ್ಶನಕ್ಕೆ ಹೊರಟೋಗ್ಬಿಡೋಣ, ಆಮೇಲೆ ಬೇಕಾದರೆ ಜಾತ್ರೆ ನೋಡೋಣ ಅಂತ ಹೇಳಿದೆ. ಹಸ್ಬೆಂಡು ಫುಲ್ ಸಿಕ್ಕಾಪಟ್ಟೆ ರಶ್ ಇದ್ದಾರೆ, ದರ್ಶನಕ್ಕೆ ಹೋಗಲೇಬೇಕಾ, ಇನ್ನೊಂದು ಸರ್ತಿ ಹೋಗೋಣವಾ ಅಂದರು. ಇಲ್ಲ ನಾನು ಹೋಗಲೇಬೇಕು ಅಂತಂದ್ಬಿಟ್ಟು ದರ್ಶನಕ್ಕೆ ಅಂತ ಕರ್ಕೊಂಡೋದೆ. ಹೋಗ್ಬೇಕಾದ್ರೆ ಹಣೆಗೆ ಧೂಳ್ತಾ ಥರ ಹಾಕ್ಸ್ಕೊಂಡ್ವಿ, ಹಣೆಗೆ ಬೆಟ್ಟ ಥರ ಹಾಕ್ಸ್ಕೊಂಡ್ವಿ. ನೋಡಿ ಎಷ್ಟು ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆಯೇ ದೇವಸ್ಥಾನ ಸುತ್ತಲೂ ಚಿಕ್ಕ ಪುಟ್ಟ ದೇವಸ್ಥಾನಗಳಿವೆ, ಎಲ್ಲ ದೇವಸ್ಥಾನಗಳದ್ದು ದರ್ಶನ ಮಾಡಿಬಿಟ್ಟು ನೆಕ್ಸ್ಟು ಮೇಯ್ನ್ ದರ್ಶನಕ್ಕೆ ಹೋದ್ವಿ. ಅಂದರೆ ಬುಲ್ ಟೆಂಪಲ್ ದೊಡ್ಡ ಬಸಪ್ಪನ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಇದ್ದರು. ನಮ್ಮ ಯಜಮಾನ್ರು ಈಚೆಯಿಂದನೇ ಕೈ ಮುಕ್ಕೊಬಿಡೋಣ, ನೆಕ್ಸ್ಟ್ ಟೈಮ್ ಇನ್ನೊಂದು ಸರ್ತಿ ಬರೋಣ, ಯಾಕಂದರೆ ನೋಡಿ ಇಷ್ಟೊಂದು ಜನ ಇದ್ದಾರೆ. ದರ್ಶನಕ್ಕೆ ಅಂತ ನಿಂತ್ಕೊಂಡೆ. ಆಮೇಲೆ ನೀನು ಜಾತ್ರೆ ನೋಡೋದಕ್ಕಾಗಲ್ಲ ನೋಡು, ಹಿಂಗೆ ಅಂತೆಲ್ಲ ಹೇಳಿದ್ರು. ನಂದು ಜಾತ್ರೆ ಬೇಕಾದ್ರೆ ಇನ್ನೊಂದು ಸರ್ತಿ ನೋಡೋಣ, ಬೇಕಾದ್ರೆ ದರ್ಶನ ಮಾಡ್ಕೊಬರೋಣ ಅಂತ ನಾನಂದೆ. ಹಿಂಗೆ ಮಾತಾಡ್ಕೊಂಡು ಇಬ್ಬರೂ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ಅಲ್ಲಿ ನೋಡಿದ್ರೆ ನಮ್ಮ ಯಜಮಾನ್ರು ಅರ್ಧ ಗಂಟೆಲಂತೂ ದರ್ಶನ ಆಗೋಲ್ಲ, 2 ಅವರ್ ಆಗುತ್ತೆ ನೋಡು ಅಂತಂದರು. 2 ಅವರ್ ಆದರೂ ಪರವಾಗಿಲ್ಲ, 3 ಅವರ್ ಆದರೂ ಪರವಾಗಿಲ್ಲ, ಅಂತೂ ದರ್ಶನ ಮಾಡಲೇಬೇಕು, ಏನು ಜನ ಇದ್ದಾರಲ್ವ, ಏನು ಭಯ ಇಲ್ಲ ಬಿಡಿ ಅಂತ ನಾನಂದೆ. ಸರಿ ಆಯಿತು ಬಿಡು, ನೀನು ನಿಂತ್ಕೋತೀನಿ ಅಂದಲ್ಲ, ಸರಿ ನಿಂತ್ಕೊ ಅಂತ ಅಂದ್ಬಿಟ್ಟು ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ನೋಡಿ ದರ್ಶನಕ್ಕೆ ನಿಂತ್ಕೊಂಡಾಗ ಇಷ್ಟು ಪುಟ್ಟ ಬಸಪ್ಪ ಎಲ್ಲ ಇದು ಅದನ್ನು ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದು, ಅದನ್ನು ಕರ್ಕೊಂಡು ಬಂದು ನಾವು ಅದನ್ನೆಲ್ಲ ನೋಡಿಕೊಂಡು ಮೇನ್ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ನೋಡಿ ಸಿಕ್ಕಾಪಟ್ಟೆ ಜನ ರಶ್ ಇದ್ದರು. ಅಷ್ಟೇ ಜಾತ್ರೆಗಿಂತ ದರ್ಶನದಲ್ಲೂ ಅಷ್ಟೇ ಜನ ಇದ್ದರು, ದರ್ಶನಕ್ಕಿಂತ ಜಾತ್ರೆಯಲ್ಲೂ ಅಷ್ಟೇ ಜನ ಇದ್ದರು. ಯಪ್ಪ ಸಿಕ್ಕಾಪಟ್ಟೆ ರಶ್ಶು. ನನಗಂತೂ ಭಯ, ಅಂದರೆ ನಮ್ಮ ಯಜಮಾನ್ರಿಗಂತೂ ಭಯ, ಎಲ್ಲಿ ಕಾಲು ತುಳ್ತಾ ಥರ ಎಲ್ಲ ಆಗಿಬಿಟ್ಟು ಸುಮ್ಮನೆ ಗಲಾಟೆಗಳಾಗ್ಬಿಡುತ್ತೋ ಅನ್ನೋ ಥರ ಭಯ. ಎಲ್ಲೇ ಕಡೆ ರಶ್ ಇರೋ ಕಡೆ ಕರ್ಕೊಂಡು ಹೋದ್ರೂ ಅದೇ ಮಾತು ಹೇಳ್ತಾ ಇರ್ತಾರೆ. ಅದಕ್ಕೆ ಹೇಳೋದು ನಾನು, ಬೇಗ ಹೋಗೋಣ ಅಂತ ಅಂತಾರೆ. ಆದರೆ ಇವತ್ತು ಅವರೇನೆ ಲೇಟ್ ಮಾಡಿದ್ರು, ನಾಳೆ ಹೋಗೋಣವಾ, ಸಂಜೆ ಹೋಗೋಣವಾ ಅಂದ್ಬಿಟ್ಟು. ನಾನಿಲ್ಲ ಇವತ್ತೇ ಹೋಗಬೇಕು, ನಾಳೆ ಡ್ಯೂಟಿ ಬಂದರೆ ಡ್ಯೂಟಿಗೆ ಹೊರಟೋಗ್ತೀರಾ, ಕರ್ಕೊಂಡು ಹೋಗೋಲ್ಲ, ವರ್ಷ ಇದೇ ಥರ ಮಾಡ್ತೀರಾ ಅಂತ ಎಲ್ಲ ಜಗಳ ಮಾಡಿಕೊಂಡು ಸಿಂಪಲಾಗಿ ಹೊರಟ್ವಿ. ನೋಡಿ ಇವಾಗ ದರ್ಶನಕ್ಕೆ ಅಂತ ನಿಂತ್ಕೊಂಡ್ವಿ. ಅಲ್ಲಿ ಇತಿಹಾಸ ಇತ್ತು, ದೊಡ್ಡ ಬಸಪ್ಪನ ದೇವಸ್ಥಾನದ್ದು ಏನು ಅಂದರೆ ಬುಲ್ ಟೆಂಪಲ್ ಏನು ಇತಿಹಾಸ, ಹೇಗೆ ಬಂತು ದೇವರು, ಈ ಥರ ಎಲ್ಲ ಇತ್ತು. ಅದನ್ನೆಲ್ಲ ಓದೋದಕ್ಕಂತೂ ಟೈಮ್ ಇರಲಿಲ್ಲ, ಯಾಕಂದರೆ ಫುಲ್ ದರ್ಶನ ಮಾಡ್ಕೊಂಡು ಬಂದುಬಿಡೋದೇ ಇದಾಗಿತ್ತು, ಅಷ್ಟೊಂದು ರಶ್ ಇತ್ತು. ಆಮೇಲೆ ಕಡಲೆಕಾಯಿ ಉಸ್ಲಿ ಕೊಟ್ಟರು, ಅದನ್ನು ತೊಗೊಂಡು ದರ್ಶನ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಒಂದು ನಿಮಿಷ ಸ್ವಲ್ಪ ನಿಂತಿದ್ದು. ಅಂದರೆ ಕೂತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ, ಯಾಕಂದರೆ ಫುಲ್ ಜನ ರಶ್ ಇದ್ರಲ್ವ, ಅದಕ್ಕೆ ಕೂರೋದಕ್ಕೆ ಬಿಡ್ತಾ ಇರಲಿಲ್ಲ. ತಿಂದು ಈಚೆ ಬಂದ್ವಿ. ನೋಡಿ ಚೆನ್ನಾಗಿ ಮಾಡಿದರು, ಸಾಕಾಗಿತ್ತು. ಲೈಟ್ ಅರೇಂಜ್ಮೆಂಟ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆಯೇ ಹೂವಿನ ಅಲಂಕಾರ ಆಗ್ಬೋದು, ಎಲ್ಲಿ ನೋಡಿದ್ರೂ ಹೂವು ಮತ್ತು ಲೈಟು ಇದೇ ಚೆನ್ನಾಗಿ ಕಾಣ್ತಾಯಿತ್ತು. ಹಾಗೆಯೇ ದೇವಸ್ಥಾನದ ಪಕ್ಕದಲ್ಲೇ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು, ಅಂದರೆ ಮಾಮೂಲಿ ಸಾಂಗ್ ಎಲ್ಲ ಆಡೋದು ಆ ಥರ ಇಟ್ಕೊಂಡಿದ್ರು. ಅದನ್ನು ನಾವು ನೋಡೋದಕ್ಕಾಗೆಲ್ಲ ಒಂದು 2 ನಿಮಿಷ ನೋಡಿಬಿಟ್ಟು ಹೊರಟೋದ್ವಿ. ನೋಡಿ ಕಡಲೆಕಾಯಿ ಪರಿಷೆ ಅಲ್ವಾ, ಅದಕ್ಕೇ ಅಲ್ಲಿ ಚಿಕ್ಕದಾಗಿ ಒಂದು ಪಾರ್ಕ್ ಇದೆ ದೇವಸ್ಥಾನದ ಮುಂದೆನೇ. ಅಲ್ಲಿ ಈ ಕಡಲೆಕಾಯಿ ಎಲ್ಲ ಲೋಡ್ ಇಟ್ಕೊಂಡಿರೋದು ಅಂತ ಇಟ್ಕೊಂಡು ಮಾರ್ತಿರೋದು, ಜನಗಳು ತೊಗೊಳ್ತಿರೋ ಥರ, ಹಸು ಮೇಯಿಸಿರೋ ಥರ, ಲೇಡೀಸ್ ಎಲ್ಲ ಬಂದು ಕೂತ್ಕೊಂಡಿರೋ ಥರ, ಈ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ನೋಡಿ ಅಲ್ಲಿ ಒಂದು ಹುಡುಗ ಮತ್ತು ಅವರಪ್ಪ ಕಡಲೆಕಾಯಿ ಮಾಡ್ತಾಯಿದ್ದಾರೆ, ಒಬ್ಬರು ಬಂದು ಕಡಲೆಕಾಯಿ ತೊಗೋತಾ ಇದ್ದಾರೆ, ಫ್ಯಾಮಿಲಿ ಬಂದು ಕಡಲೆಕಾಯಿ ತೊಗೋತಾ ಇದ್ದಾರೆ. ಆಮೇಲೆ ಸೇರಿದೆ, ಆಮೇಲೆ ನಾವು ಅದೇನೋ ಇದಂತೀವಿ, ಏನೋ ಅಂದರೆ ಕೊಳಗ ಅಂತೀವಿ, ಅದಿದೆ, ಆ ಥರ ಎಲ್ಲ ಇದೆ. ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಕುರಿ ಮೇಯಿಸ್ತಾ ಇರ್ಬೋದು. ಆಮೇಲೆ ಒಬ್ಬರು ರಾಜನ ಥರ ನಿಂತಿದ್ದಾರೆ, ಒಬ್ಬರು ಕೂತಿದ್ದಾರೆ, ಆ ಕಡೆ ಎಲ್ಲ ಕುರಿ ಎಲ್ಲ ಮೇಯ್ತಿದೆ, ಆ ಕಡೆ ಹಸು ಮೇಯ್ತಿದೆ. ಇದರ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಕಡಲೆಕಾಯಿ ನನಗೇನು ಅಂದರೆ ತುಂಬ ಖುಷಿಯಾಗಿದ್ದು ಅಂದರೆ ಕಡಲೆಕಾಯಿನ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಅದು ನಿಜವಾಗ್ಲೂ ದೂರದಿಂದ ನೋಡಿದಾಗ ನಿಜವಾದ ಕಡಲೆಕಾಯಿ ಅನ್ನೋ ಥರನೇ ಫೀಲ್ ಆಗುತ್ತೆ ಯಾರಿಗೆ ಆದ್ರೂ. ಆ ಥರ ಇದೆ ನೋಡಿ. ಒಂದು ಕಡೆ ಮಾಮೂಲಿ ಅಮ್ಮ ಮಗ ತೊಗೊಂಡು, ಇನ್ನೊಂದು ಕಡೆ ಫುಲ್ ಫ್ಯಾಮಿಲಿನೇ ಕಡಲೆಕಾಯಿ ಪರಿಷೆಗೆ ಬಂದ್ಬಿಟ್ಟು ಕಡಲೆಕಾಯಿ ತೊಗೋತಿರೋ ಥರ, ಅವರು ದುಡ್ಡು ಇಸ್ಕೊತಿರೋ ಥರ, ಈ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐಡಿಯಾ ಅಂತೂ ಸಖತ್ತಾಗಿತ್ತು.
ಹಾಗೆಯೇ ದರ್ಶನಕ್ಕೆ ಹೋಗೇನೆ 3 ಕಡೆ 4 ಕಡೆಯಿಂದನೂ ಗೇಟ್ ಥರ ಮಾಡಿ ಬಿಟ್ಟಿದ್ರು ದರ್ಶನಕ್ಕೆ. ಅದಕ್ಕೇ ಅಷ್ಟೊಂದೇನು ರಸ್ ಅಂತ ಅನ್ನಿಸ್ಲಿಲ್ಲ. ನಾವು ಇನ್ನೇನೋ ಜಾತ್ರೆಗೆ ಬಂದ್ವಿ. ಜಾತ್ರೆ ಸ್ಟಾರ್ಟಿಂಗೆ ಫಸ್ಟು ಬಜ್ಜಿ ತೊಗೊಬಿಟ್ವಿ. ಬಜ್ಜಿ ಖಾರವಾಗಿತ್ತು, ಸಖತ್ತಾಗಿತ್ತು. ಅದನ್ನು ತೊಗೊಂಡು ನೋಡ್ಕೊತ ಮುಂದೆ ಹೋದ್ವಿ. ನೋಡಿ ಕಡಲೆಕಾಯಿನ ನಾವು ಕಡಲೆಕಾಯಿ ತೊಗೊಳ್ಳೋಣ ಅಂದ್ಕೊಂಡ್ವಿ. ಅಂದರೆ ನಾವು ಊರಿಂದ ಕಡಲೆಕಾಯಿ ತಂದಿದ್ದರಿಂದ ಅಲ್ಲಿ ತೊಗೊಳೋದಕ್ಕಾಗಿಲ್ಲ. ನಾನು ಜಾಸ್ತಿ ನಮ್ಮ ಮನೇಲಿ ಯಾರೂ ತಿನ್ನಲ್ಲ. ಅಲ್ಲೇ ಮಾತಾಡ್ಕೊಂಡು ನಾನು ನಮ್ಮ ಯಜಮಾನ್ರು ಹೋಗ್ತಿರ್ಬೇಕಾದ್ರೆ ನೋಡಿ ನಿರಂಜನ್ ದೇಶಪಾಂಡೆ ಅವ್ರ ವೈಫು ಅಶ್ವಿನಿ ದೇಶಪಾಂಡೆ ಅವ್ರು ಬಂದಿದ್ದು. ಅವ್ರು ಇಂಟರ್ವ್ಯೂ ಮಾಡ್ತಾಯಿದ್ರು. ನಾವು ನೋಡ್ಕೊಂಡು ಇಂಟರ್ವ್ಯೂ ಮಾಡ್ತಾಯಿದ್ನ ಮಾತಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟು ಬ್ಯಾಟ್ ತೊಗೊಂಡ್ವಿ. ಅಂದರೆ ಚಿಕ್ಕದು ಒಂದು ಬ್ಯಾಟ್ ಇತ್ತು, ಅದು ತೊಗೊಂಡ್ವಿ ಮುದ್ದುಗೆ ಅಂತ, ನನಗಲ್ಲ. ಅದು ತೊಗೊಂಡು ಆಮೇಲೆ ಈ ಥರ ತೊಗೊಂಡ್ವಿ. ಅದೊಂಥರ ಚೆನ್ನಾಗಿತ್ತು. ನಮ್ಮ ಯಜಮಾನ್ರು ಆ ಬುಲ್ ಟೆಂಪಲ್ಗೆ ಬಂದಿದ್ದೀವಿ ಸೇಮ್ ಹಂಗೆ ಕಾಣ್ತಾ ಇದೆಯಾ ಅಂತ ರೇಗಿಸ್ತಾಯಿದ್ರು. ನಾವು ಮಾತಾಡ್ಕೊಂಡು ರೇಗಿಸ್ಕೊಂಡು ಹೋದ್ವಿ. ಆಮೇಲೆ ಇದೊಂದು ಚಿಕ್ಕ ಸರ ಚೆನ್ನಾಗಿತ್ತು, ಅದನ್ನು ಕೂಡ ತೊಗೊಟ್ರು. ಆಮೇಲೆ ನೆಕ್ಸ್ಟು ಒಂದು ರೌಂಡ್ ಹೊಡಿದ್ವಿ. ಆಮೇಲೆ ಸ್ವಲ್ಪ ಟಯರ್ಡ್ ಆದಂಗೆ ಆಯಿತು, ಅದಕ್ಕೆ ಕಬ್ನಲ್ಲಿ ಕುಡಿಯೋಣ ಅಂತ ಹೋದ್ವಿ. ಅದೇನು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ 1 ಲೋಟ ಕಬ್ನಲ್ಲಿಗೆ 2 ಲೋಟ ಸಕ್ಕರೆ ನೀರು ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತು. ಆದರೆ ಟೇಸ್ಟ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಆದ್ರೂ ಇನ್ನೇನು ಟಯರ್ಡ್ ಆದಂಗೆ ಆಗಿತ್ತಲ್ಲ ಅಂದ್ಬಿಟ್ಟು ಅದನ್ನು ಕುಡ್ಕೊಂಡು, ಯಾಕಂದರೆ ಸ್ವಲ್ಪ ಹಿಂದಿನ ದಿನ ಎಲ್ಲ ಹುಷಾರಿರಲಿಲ್ವಲ್ಲ, ಅದಕ್ಕೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಅದನ್ನೇ ಕುಡ್ಕೊಂಡು ನೆಕ್ಸ್ಟ್ ಟೈಮ್ ಇನ್ನೇನಾದರೂ ತೊಗೊಳ್ಳೋಣ ಅಂತ ಹೋದ್ವಿ. ನಮ್ಮ ಯಜಮಾನ ನೋಡಿ ತಲೆಗೆ ಮಸಾಜ್ ಮಾಡಲ್ಲ ನೀನು, ನಾನು ಇದನ್ನು ತೊಗೊತೀನಿ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡ್ರು. ಏನು ಮಾಡ್ತಾರೋ ಏನೋ ಅದು ತೊಗೊಂಡು ಅಂತ ನನಗಂತೂ ಗೊತ್ತಿಲ್ಲ. ಅದು ತೊಗೊಂಡು ಅದು ದೇವಸ್ಥಾನದ ಪಕ್ಕದಲ್ಲೇ ಒಂದಿಷ್ಟು ದೂರದಲ್ಲಿ ಒಂಥರ ಗುಹೆ ಥರ ಇತ್ತು. ಏನು ಅಂತ ಹೋಗೋಣ ಅಂತ ನೋಡೋಕೆ ಹೋದ್ವಿ. ಅಂದರೆ ಚೆನ್ನಾಗಿತ್ತು. ಒಳಗಡೆ ದೇವರು ಎಷ್ಟು ನೀಟಾಗಿದೆ ಅಂದರೆ ಮಾಮೂಲಿ ಉಡುಪಿಲಿರೋ ಥರನೇ ಎಷ್ಟು ಚೆನ್ನಾಗಿದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ದೇವಸ್ಥಾನ. ಅಂದರೆ ಫುಲ್ ಬಂಡೆಲೇ ಕೊರೆದಿದ್ದಾರೆ. ಯಪ್ಪ ಹೆಂಗೆ ಕೊರೆದಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾಯಿತ್ತು, ಅಷ್ಟು ನೀಟಾಗಿ ಕೊರೆದಿದ್ದಾರೆ. ಒಳಗಡೆ ಎಲ್ಲ ಗುಹೆ ಥರ. ಆಮೇಲೆ ಇಬ್ಬರು ಸಿಂಗಲ್ಲಾಗಿ ಹೋದರೆ ಗ್ಯಾಪಲ್ಲಿ ಇಟ್ಕೊಂಡು ಹೋಗ್ಬೇಕು, ಆ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ವೀಡಿಯೋ ಅಲ್ಲೇ ಇರಲಿಲ್ಲ, ಅದು ಸಿಂಪಲಾಗಿ ಹಿಂಗೆ ವೀಡಿಯೋ ಮಾಡ್ಕೊಂಡ್ವಿ. ನೋಡಿ ದೇವರಂತೂ ಸಕ್ಕದಾಗಿತ್ತು. ಒಂಥರ ಉಡುಪಿಲಿ ಕೃಷ್ಣ ನೋಡೋ ಥರನೇ ಫೀಲ್ ಆಗ್ತಾಯಿತ್ತು. ಆಮೇಲೆ ಅಲ್ಲಿ ದೇವಸ್ಥಾನದ ಒಳಗಡೆ ಅಂದರೆ ಗುಹೆ ಒಳಗಡೆನೇ ಹಸುನ ಕೂಡ ಸಾಕಿದ್ರು. ಅದನ್ನು ಕೂಡ ನೋಡ್ಕೊಂಡು ಕೈ ಮುಕ್ಕೊಂಡು ನಾನು ಮತ್ತು ನಮ್ಮ ಯಜಮಾನ್ರು ಈಚೆಗೆ ಬಂದ್ವಿ. ಆಮೇಲೆ ಎಲ್ಲೂ ಗೇಮ್ಸೇ ಇಲ್ವಲ್ರಿ. ನಾವು ಯಾವುದೋ ಜಾತ್ರೆಗೆ ಹೋಗಿ ಯಾವುದೋ ಸಣ್ಣ ಪುಟ್ಟ ಗೇಮ್ಸ್ ಆಡಿ ಚಂದ ಅಂತ ಅನ್ನಿಸೋದು. ಇಲ್ಲಿ ನೋಡೋಣ ಅಂದರೆ ಎಲ್ರಿ ಗೇಮ್ಸೇ ಇಲ್ವಲ್ಲ ಅಂತ ಅನ್ನಿಸ್ತಾಯಿತ್ತು ನನಗೆ. ಆಗ ಒಂದು ಚಿಕ್ಕ ಗೇಮ್ಸ್ ಇತ್ತು, ಇದು ಮಾಮೂಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ, ಅದನ್ನು ಆಡೋಣ ಅಂತ ಆಡಿದ್ವಿ. ಅವರು ಫುಲ್ಲು ಕೂತ್ಕೋಬೇಕು ಅಂತ ಹೇಳಿದ್ರು. ಒಂದು ಮುಕ್ಕಾಲು ಭಾಗ ಕೂತಿತ್ತು, ಅದಾಗಲ್ಲ, ಫುಲ್ ಕೂರಬೇಕು ಅಂತ ಹೇಳಿದ್ರು. ಸರಿ ಆಯಿತು ಬಿಡಿ ಅಂತ ಅಂದ್ಬಿಟ್ಟು ಅದೊಂದು ಗೇಮ್ ಆಡಿಕೊಂಡು ನೆಕ್ಸ್ಟು ನಾವು ಬೊಂಬೆ ಮಿಠಾಯಿ ತಗೊಳ್ಳೋಣ ಅಂತ ಹೋದ್ವಿ. ಇದು ನಾವು ಆವಾಗ ಚಿಕ್ಕ ವಯಸ್ಸಿದ್ದಾಗ ಊರ ಕಡೆ ಬರೋರು, ಊರ ಕಡೆ ಬಂದುಬಿಟ್ಟು 5 ರೂಪಾಯಿಗೆ ವಾಚು ಉಂಗುರ ಎಲ್ಲ ಮಾಡಿಕೊಡೋರು. ಅದೆಲ್ಲ ನನಗೆ ಯಾವುದೇ ಜಾತ್ರೆಗೆ ಹೋದ್ರೆ ಇದನ್ನು ಹಾಕ್ಸ್ಕೊಂಡ್ರೆ ನನಗೆ ಸಮಾಧಾನ. ಅಂದರೆ ಇದನ್ನು ಕೈಗೆ ವಾಚ್ ಥರ ಹಾಕೊಳ್ಳೋದು, ಉಂಗುರ ಥರ ಹಾಕೊಳ್ಳೋದು, ಈ ಥರ ಹಾಕ್ಕೊಂಡ್ರೆ ನನಗೇನೋ ಒಂಥರ ಖುಷಿಯಾಗುತ್ತೆ. ಅದನ್ನು ಹಾಕ್ಕೊಂಡು ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಈ ಥರ ಆಡೋ ಅಂದರೆ ಚಿಕ್ಕ ಮಕ್ಳು ಥರ ಆಡ್ತೀಯ ಅಂತ ಬೈಕೊಂಡು, ಅಂದರೆ ರೇಗಿಸ್ಕೊಂಡು. ನೋಡಿ ಉಂಗುರ ವಾಚ್ ಎಲ್ಲ ಮಾಡಿಸ್ಕೊಂಡು ಅದೊಂದು 5 ನಿಮಿಷ ಆದಮೇಲೆ ಫುಲ್ ಮೆಲ್ಟ್ ಆಗೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೆ ಅದನ್ನು ಹಾಕಿ ಮತ್ತೆ ಕೈಯಲ್ಲಿ ಕಿತ್ಕೊಂಡು ತಿಂದ್ಕೊಂಡು ನೋಡಿ ಕಡಲೆಕಾಯಿ ಎಲ್ಲ ಫುಲ್ ಒಂದು ರೌಂಡ್ ಪೂರ್ತಿ, ಅಂದರೆ ಒಂದು ರೋಡಲ್ಲಿ ಪೂರ್ತಿ ಕಡಲೆಕಾಯಿ ಇತ್ತು. ಆಮೇಲೆ ಅದನ್ನೆಲ್ಲ ನೋಡಿಕೊಂಡು ಈ ಎಣ್ಣೆ ತೊಗೊಳಕ್ಕೆ ಅಂತ ಬಂದ್ವಿ. ಇದನ್ನೇನೋ ಹೇಳಿದ್ರೆ ನಮ್ಮ ಯಜಮಾನ್ರು, ನನಗೆ ಹೆಸರು ಮರ್ತೋಯ್ತು. ಅದನ್ನು ತಗೊಂಡ್ವಿ. ನನಗೇನು ಅದು ಇಷ್ಟ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಜಾಸ್ತಿ ಬಲ್ತ್ಬಿಟ್ಟಿತ್ತು. ಸ್ವಲ್ಪ ನೀರು ಥರ ಇರಬೇಕು, ಅದು ಜಾಸ್ತಿ ಬಲ್ತ್ಬಿಟ್ಟಿತ್ತು ಅನ್ನಿಸ್ತು. ಅದಕ್ಕೆ ಅದು ಇಷ್ಟ ಆಗಲಿಲ್ಲ. ಆಮೇಲೆ ಮತ್ತೆ ಅದನ್ನು ತೊಗೊಂಡು ನೋಡಿ ಈ ಥರ ತೊಗೊಂಡು ಮಾವಿನಕಾಯಿ ಒಂದು ಪೀಸ್ ತೊಗೊಂಡಿದ್ವಿ ಅಷ್ಟೇ. ಅದನ್ನು ತಿಂದ್ಕೊಂಡು ಜಾತ್ರೆ ಎಲ್ಲ ಮುಗಿಸ್ಕೊಂಡು ಜಾತ್ರೆ ಎಲ್ಲ ನೋಡಿಕೊಂಡು ಬಂದ್ವಿ. ಆಮೇಲೆ ಮತ್ತೆ ಉಮಾಮೇಶ್ವರಿ ದೇವಸ್ಥಾನ ಕಡೆಯಿಂದನೇ ಬಂದ್ವಲ್ಲ, ಅಲ್ಲಿ ನೋಡಿದ್ವಿ ಜನ ಅಂತೂ ಇನ್ನೂ 2ರಷ್ಟು ಜಾಸ್ತಿನೇ ಆಗಿಬಿಟ್ಟಿದ್ರು, ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದ್ರು. ಆಮೇಲೆ ಏನೋ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಮಾಮೂಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಕೂತಿದ್ದು, ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲೇ 11 ಗಂಟೆ ಆಯಿತು. 11 ಗಂಟೆ ಆದಮೇಲೆ ಇನ್ನೇನು ಬಿಗ್ ಬಾಸ್ ರಿಪೀಟ್ ಟೆಲಿಕಾಸ್ಟ್ ಬಂದುಬಿಡ್ತು. ಆಮೇಲೆ ಮತ್ತೆ ಮೊಬೈಲಲ್ಲೇ ನೋಡ್ಕೊಳ್ಳೋಣ, ನಾಳೆ ಬೆಳಗ್ಗೆ ಬೆಟ್ಟಕ್ಕೆ ಹೋಗಬೇಕಿತ್ತು, ಮಲೆಮಹದೇಶ್ವರ ಬೆಟ್ಟಕ್ಕೆ. ಅದಕ್ಕೆ ಮಲ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮಲ್ಕೊಂಡ್ವಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಹಾಗೆಯೇ ಯಾರ್ಯಾರು ಈ ಕಡಲೆಕಾಯಿ ಪರಿಸೆಗೆ ಬಂದಿದ್ರಿ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.